ದಕ್ಷಿಣ ಇಂಗ್ಲೆಂಡಿನ ನಿಶ್ಶಬ್ದ ಮೈದಾನದಲ್ಲಿ ಸ್ಟೋನ್ ಹೆಂಜ್ ನಿಂತಿದೆ. 4000 ವರ್ಷಗಳಿಗಿಂತ ಹೆಚ್ಚು ಹಿಂದೆ ನಿರ್ಮಿಸಲಾದ ಭಾರೀ ಕಲ್ಲುಗಳ ವಲಯ. ಇದರ ಕೆಲವು ಚಿಕ್ಕ ಬ್ಲೂ ಸ್ಟೋನ್ಗಳು ವೇಲ್ಸ್ನ ಪ್ರೆಸಲಿ ಬೆಟ್ಟಗಳಿಂದ, ಬ್ರಿಟನ್ನಲ್ಲಿ ಚಕ್ರಗಳು ಅಥವಾ ಲೋಹದ ಉಪಕರಣಗಳು ಸಾಮಾನ್ಯವಾಗುವುದ ಮೊದಲು 200 ಕಿಲೋಮೀಟರ್ಗಳಿಗಿಂತ ಹೆಚ್ಚು ದೂರದಿಂದ ತರಲ್ಪಟ್ಟವು. ಪುರಾತತ್ವ ಶಾಸ್ತ್ರಜ್ಞರು, ನಿರ್ಮಾತೃಗಳು ಕಲ್ಲುಗಳನ್ನು ಸಾಗಿಸಲು ಸ್ಲೆಡ್ಜ್ಗಳು, ರೋಲರ್ಗಳು ಮತ್ತು ಜಲಮಾರ್ಗಗಳನ್ನು ಬಳಸಿದರು ಎಂದು ನಂಬುತ್ತಾರೆ. ಇದು ಸೂಕ್ಷ್ಮ ಯೋಜನೆ ಮತ್ತು ಸಮನ್ವಿತ ಶ್ರಮದಿಂದ ಸಾಧ್ಯವಾಯಿತು. ಈ ಸ್ಮಾರಕವು ಬೇಸಿಗೆ ಸಂಕ್ರಾಂತಿಯ ಸೂರ್ಯೋದಯ ಮತ್ತು ಚಳಿಗಾಲದ ಸಂಕ್ರಾಂತಿಯ ಸೂರ್ಯಾಸ್ತಕ್ಕೆ ಹೊಂದುವಂತೆ ನಿರ್ಮಿಸಲ್ಪಟ್ಟಿದ್ದು, ವಿಧಿ ಮತ್ತು ಖಗೋಳಶಾಸ್ತ್ರದ ಉದ್ದೇಶವನ್ನು ಸೂಚಿಸುತ್ತದೆ. ಅನೇಕ ವಿವರಗಳು ಇನ್ನೂ ಅಸ್ಪಷ್ಟವಾಗಿದ್ದರೂ ಸ್ಟೋನ್ ಹೆಂಜ್ ಪೂರ್ವೈತಿಹಾಸಿಕ ಇಂಜಿನಿಯರಿಂಗ್ ಮತ್ತು ಒಟ್ಟಿನ ಮಾನವ ಪ್ರಯತ್ನದ ಅದ್ಭುತ ಸಾಧನೆಯಾಗಿ ಉಳಿದಿದೆ.